ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ, ಶಾರ್ಟ್ಸ್ಗೆ ವಿಡಿಯೋ ಅಪ್ಲೋಡ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಶಾರ್ಟ್ಸ್ಗೆ ಸಾಂಗ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ಶಾರ್ಟ್ಸ್ಗೆ ವ್ಯೂಸ್ ಬರೋದ್ರ ಬಗ್ಗೆ ಆಗಿರ್ಬೋದು. ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಸೊ ಇದ್ರ ಬಗ್ಗೆನೇ ಇವತ್ತಿನ ಒಂದು ವಿಡಿಯೋ. ಸೊ ಶಾರ್ಟ್ಸ್ನಲ್ಲಿ ಹೇಗೆ ನಾವು ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳೋದು ಆ್ಯಂಡ್ ಶಾರ್ಟ್ಸ್ಗೆ ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವೀಡಿಯೋಸ್ ಮಾಡಿದ್ರೆ ಶಾರ್ಟ್ಸ್ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್, ಶಾರ್ಟ್ಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಆ್ಯಂಡ್ ಯೂಟ್ಯೂಬ್ ರಿಲೇಟೆಡ್ ಯಾವುದೇ ರೀತಿ ನಿಮಗೆ ಮೈಂಡಲ್ಲಿ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಆದಷ್ಟು ನಾನು ವೀಡಿಯೋಸಲ್ಲಿ ಸಾಲ್ವ್ ಮಾಡ್ತೀನಿ, ಅಥವಾ ಲೈವ್ ಬಂದಾಗ ಸಾಲ್ವ್ ಮಾಡ್ತೀನಿ, ಅಥವಾ ಕಮೆಂಟ್ಸಲ್ಲಿ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶಾರ್ಟ್ಸ್ನ ಹೇಗೆ ವೈರಲ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಶಾರ್ಟ್ಸ್ನ ವೈರಲ್ ಮಾಡಬೇಕಂತ ಅಂದರೆ ಬೇಕಾದಷ್ಟು ನಮಗೆ ದಾರಿಗಳಿದೆ. ಮೀನ್ಸ್ ನಿಮಗೆ ಇವಾಗ ಕೆಲವರು ಹೇಳ್ತಿರ್ತಾರೆ, ಇನ್ಸ್ಟಾಗ್ರಾಮಿಂದ ಸಾಂಗ್ ತಗೊಂಡು ನಾವು ಶಾರ್ಟ್ಸ್ಗೆ ಅಪ್ಲೈ ಮಾಡೋದ್ರಿಂದ ಶಾರ್ಟ್ಸಲ್ಲಿ ನಿಮಗೆ ಮಾನಿಟೈಸೇಷನ್ ಆಗುತ್ತಾ, ಅಥವಾ ಶಾರ್ಟ್ಸಲ್ಲಿ ಕಾಪಿರೈಟ್ ಯಾಕೆ ಬರುತ್ತೆ ಇನ್ಸ್ಟಾಗ್ರಾಮಿಂದ ಸಾಂಗ್ ತೊಗೊಂಡಾಗ ಅಂತ. ಸೊ ನಿಮಗೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಏನೇನು ಇರುತ್ತೋ ಅದೇ ತೊಗೊಳ್ಬೇಕು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಇರೋದು ಅದು ಇನ್ಸ್ಟಾಗ್ರಾಮಿಗೆ ಮತ್ತು ಫೇಸ್ಬುಕ್ಕಿಗೆ ಲಿಂಕ್ ಆಗುತ್ತೆ, ನಡೆಯುತ್ತೆ. ಬಟ್ ನೀವು ಯೂಟ್ಯೂಬಿಗೆ ಮಾಡುವಾಗ ಯೂಟ್ಯೂಬಲ್ಲಿ ಏನು ಸಾಂಗ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ, ಸೊ ಅದನ್ನು ಮಾತ್ರ ನೀವು ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಸಿಗೋದು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಕೂಡ ಇವಾಗ ಸಿಗುತ್ತೆ ನಿಮಗೆ. ಬಟ್ ಅದನ್ನು ತೊಗೊಬಂದು ಅದನ್ನೇ ಕಾಪಿ ಮಾಡಿ ಮಾಡೋದು ಬದಲು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗ ಈ ಸಿಗೋ ಸಾಂಗ್ಗಳಿಗೆ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು. ಸೊ ಇದರಿಂದ ನಿಮಗೆ ಕಾಪಿರೈಟ್ ಬರೋವಂಥ ಚಾನ್ಸಸ್ ತುಂಬ ಕಡಿಮೆ, ಆ್ಯಂಡ್ ಬರೋದೇ ಇಲ್ಲ ಅಂತ ಕೂಡ ಹೇಳ್ಬೋದು. ಇದು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಬಂದ್ಬಿಟ್ಟು ಏನಂತ ಅಂದರೆ, ನಾವು ಯಾವ ಟೈಮಲ್ಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕು, ಅಥವಾ ಯಾವ ರೀತಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಆ್ಯಂಡ್ ಮಾನಿಟೈಸ್ ಆಗುತ್ತಾ ಶಾರ್ಟ್ಸ್ ಅಂತ ಕೇಳ್ತಾರೆ. ಶಾರ್ಟ್ಸ್ ಕೂಡ ಮಾನಿಟೈಸ್ ಆಗುತ್ತೆ. ಯಾವ ರೀತಿ ಅಂತ ಅಂದರೆ 1000 ವ್ಯೂಸ್ ಬರಬೇಕು, ಅದಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಆ್ಯಂಡ್ 10 ಮಿಲಿಯನ್ಸ್ ವ್ಯೂಸ್ ಇರಬೇಕು. ಅದರಲ್ಲಿ 10 ಮಿಲಿಯನ್ ವ್ಯೂಸ್ ಬರಬೇಕು, 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಇದರಲ್ಲಿ ವಾಚ್ ಟೈಮ್ ಅವಶ್ಯಕತೆ ಇಲ್ಲ. ಸೊ 1000 ಸಬ್ಸ್ಕ್ರೈಬರ್ಸ್ ನಿಮಗೆ ಏನಂದರೆ ಈಸಿಯಾಗಿ ಆಗೋಗುತ್ತೆ. ಯಾಕಂದರೆ ಶಾರ್ಟ್ಸ್ ತುಂಬ ರನ್ನಿಂಗಲ್ಲಿ ಇರುವಂಥದ್ದು. ಇವಾಗ ನೀವೇ ಫೋನಲ್ಲಿ ನೋಡ್ತಾ ಇರ್ಬೋದು, ಯಾವಾಗಲೂ ಯೂಟ್ಯೂಬಲ್ಲಿ ನಾವು ಹೋಗಿದ್ದೀವಿ ಅಂದರೆ ಒಂದು ಶಾರ್ಟ್ಸ್ ಓಪನ್ ಮಾಡಿದ್ರೆ ನಾವು ಶಾರ್ಟ್ಸ್ ಬೈ ಶಾರ್ಟ್ಸ್ ನೋಡ್ತಾ ಹೋಗ್ತೀವಿ. ಕಂಟಿನ್ಯೂಸ್ ಆಗಿ ನಾವು ಶಾರ್ಟ್ಸ್ನ ನೋಡ್ತಾ ಹೋಗ್ತೀವಿ. ಸೊ ಯಾರೇ ಆದರೂ ಫ್ರೀ ಇದ್ದಾಗ ಶಾರ್ಟ್ಸ್ ಅಥವಾ ರೀಲ್ಸ್ ಅಥವಾ ಫೇಸ್ಬುಕ್ ರೀಲ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ನ ವಾಚ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ಇದರಲ್ಲಿ ತುಂಬ ಚೆನ್ನಾಗಿ ಎಂಗೇಜ್ ಆಗ್ಬೋದು, ಆ್ಯಂಡ್ ತುಂಬ ಚೆನ್ನಾಗಿ ಗ್ರೋತ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೀವು ಏನು ಹಾಕ್ತೀರಾ ಅದನ್ನೇ ಯೂಟ್ಯೂಬಲ್ಲಿ ಹಾಕ್ಬೋದು. ಬಟ್ ನಾನು ಹೇಳಿದ್ದು ಸಾಂಗ್ಸ್ಗಳಿಗೆ ಮಾತ್ರ ಅದು ಅಪ್ಲೈ ಆಗಲ್ಲ. ಬಟ್ ನೀವು ಇವಾಗೆಲ್ಲ ಏನಂತಂದರೆ ಮಿನಿ ವೀಡಿಯೋಸ್ ಮಾಡ್ತಿದ್ದಾರೆ, ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದಾರೆ. ಸೊ ಆ ಥರದ್ದು ಕೂಡ ತುಂಬ ಚೆನ್ನಾಗಿ ವೈರಲ್ ಆಗ್ತಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್, ನೀವು 3 ಕಡೆನೂ ನೀವು ಅದನ್ನು ಶೇರ್ ಮಾಡ್ಬೋದು. ಆ್ಯಂಡ್ 3 ಕಡೆನೂ ಮಾನಿಟೈಸೇಷನ್ ಆಗುವಂಥ ಆಪ್ಷನ್ಸ್ ಇರುತ್ತೆ. ಮೀನ್ಸ್ 3 ಕಡೆಯಿಂದ ನೀವು ಅರ್ನ್ ಮಾಡುವಂಥ ಆಪ್ಷನ್ಸ್ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಈ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇದನ್ನು ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಒಬ್ಬರು ಫೇಸ್ಬುಕ್ಕಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಕೇಳಿದ್ರು, ನಾನು ಬಟ್ ಮಾಡೋದಕ್ಕಾಗಿಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಬೇಕು ಅಂದರೆ ನಾನು ಇನ್ನೊಂದ್ಸರಿ ನಿಮಗೆ ಕನ್ಫರ್ಮೇಷನ್ ನನಗೆ ಬೇಕಾಗುತ್ತೆ ನಿಮ್ಮದು. ಸೊ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋ ಮಾಡಬೇಕಾ ಅಂತ ಹೇಳಿ. ಸೊ ಫೇಸ್ಬುಕ್ ಅಕೌಂಟಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ 3ರಲ್ಲೂ ಕೂಡ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂತಂದರೆ 3 ಕಡೆ ಇದ್ರಿಂದ ನಿಮಗೆ ಜನ ಯಾವುದರಲ್ಲಿ ರೀಲ್ಸ್ ನೋಡ್ತಾ ನಿಮ್ಮ ವೀಡಿಯೋ ನೋಡಿದ್ರೆ ಅವ್ರಿಗೆ ಇಷ್ಟ ಆಗಿ ಯೂಟ್ಯೂಬಲ್ಲಿ ಬಂದು ಲಾಂಗ್ ವೀಡಿಯೋಸ್ ಕೂಡ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ವೀಡಿಯೋಸ್ನ ಎಲ್ಲ ಕಡೆನೂ ಮೀನ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬಲ್ಲಿ 3 ಕಡೆನೂ ಅವರು ಫಾಲೋ ಮಾಡ್ಬೋದು. ಅಥವಾ ಶಾರ್ಟ್ಸಲ್ಲಿ ನೋಡಿದವರು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಕೂಡ ನೋಡ್ಬೋದು. ಸೊ ಈ ಥರ ಆಗುತ್ತೆ. ಸೊ ಜನಗಳಿಗೆ ನೀವು ಬೇಗ ಕನೆಕ್ಟ್ ಆಗ್ತೀರಾ ಆ್ಯಂಡ್ ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಸಾಂಗನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ವೀಡಿಯೋ ಮಾಡ್ತಿದ್ದೀರಾ ಅಂತ ಅಂದರೆ, ಸಾಂಗ್ಸ್ ಪರ್ಟಿಕ್ಯುಲರ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಾರ್ಟ್ಸ್ ಏನಂತ ಅಂದರೆ ರನ್ನಿಂಗಲ್ಲಿ ಇರೋದು, ಆ ಟೈಮಲ್ಲಿ ಆ ಮೂಮೆಂಟಲ್ಲಿ ಏನು ಪಾಪ್ಯುಲರ್ ಅಂತ ಸಾಂಗ್ ಆಗಿದೆ ಅಂಥದ್ರ ಬಗ್ಗೆ ಮಾಡಿದ್ರೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ನೀವು ನನಗೆ ನನ್ನ ಏನು ಒಂದು ನಾರ್ಮಲ್ ವ್ಲಾಗ್ ಚಾನಲಲ್ಲಿ ಏನಿದೆ, ನಾನು ಅವಾಗೆಲ್ಲ ಅಪ್ಲೋಡ್ ಮಾಡ್ತಿದ್ದು ಕೆಲವೊಂದು ಶಾರ್ಟ್ಸ್ ತುಂಬ ಚೆನ್ನಾಗಿ ವೈರಲ್ ಆಗಿಲ್ಲ. ಬಿಕಾಸ್ ಆಫ್ ನಾನು ಸೆಲೆಕ್ಟ್ ಮಾಡಿದ ಸಾಂಗ್ಗಳು ನಂಗೆ ಇಷ್ಟ ಆಯಿತು ಅಂತ ಒಂದು ಸಾಂಗ್ ಸೆಲೆಕ್ಟ್ ಮಾಡ್ತಿದ್ದೆ. ಬಟ್ ಟ್ರೆಂಡಿಂಗ್ ಸಾಂಗ್ಸ್ನ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈಗ ರೀಸೆಂಟಾಗಿ ನಾನು ಒಂದು ಸಾಂಗಿಗೆ ವಿಡಿಯೋ ಮಾಡಿದ್ದೆ, ಕುಕ್ಕಿಂಗ್ ವಿಡಿಯೋ. ಮೀನ್ಸ್ ಫಾಸ್ಟಾಗಿ ಕುಕ್ಕಿಂಗ್ 1 ನಿಮಿಷದಲ್ಲಿ ತೋರಿಸಿರುವಂಥದ್ದು ಸೋಯಾ ಚಂಕ್ಸ್ ಪಲಾವಿದು ರೆಸಿಪಿ ಶೇರ್ ಮಾಡಿದ್ದೆ. ಸೊ ಅದರಲ್ಲಿ ಹೇಗಾಗಿದೆ ಅಂತ ಅಂದರೆ 1 ಮಿನಿಟಲ್ಲೇ ಮಾಡಿರೋದು, ಬಟ್ ಅದು ಸಾಂಗ್ ಸೆಲೆಕ್ಟ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸೊ ಇದು ಇನ್ನೂ ಚೆನ್ನಾಗಿ ನಾವು ಅದನ್ನು ವೈರಲ್ ಮಾಡ್ತಾ ಹೋದರೆ, ನಾನು ಇನ್ನೂ ಚೆನ್ನಾಗಿ ಶಾರ್ಟ್ಸ್ ಕಡೆ ಗಮನ ಕೊಟ್ಟು ಅಪ್ಲೋಡ್ ಮಾಡಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿ ವೈರಲ್ ಆಗುತ್ತೆ. ಬಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗ ಜಸ್ಟ್ ಅಪ್ಲೋಡ್ ಮಾಡಿ ಬಿಡ್ತೀನಿ. ಶಾರ್ಟ್ಸ್ ಕಡೆ ನಾನು ತುಂಬ ಗಮನ ಕೊಡೋದಿಲ್ಲ. ಬಟ್ ಗಮನ ಕೊಟ್ಟರೆ ಮೇ ಬಿ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅಂತ ನನಗೆ ಗೊತ್ತು. ಬಟ್ ಶಾರ್ಟ್ಸ್ನ ಹೇಗೆ ವೈರಲ್ ಮಾಡೋದು ಅನ್ನೋದು ಕೂಡ ಗೊತ್ತು. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀನಿ, ಒಳ್ಳೆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ರೀಚ್ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಸಿಗುತ್ತೆ. ಆ್ಯಂಡ್ ಒಂದು
ಶಾರ್ಟ್ಸ್ ವೈರಲ್ ಆಗ್ತಿದೆ ಅಂದರೆ ಅದರಿಂದ ನಿಮಗೆ ಒಂದೇ ದಿವಸಕ್ಕೆ 100-100 ಜನದ ತನಕ ಸಬ್ಸ್ಕ್ರೈಬರ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ನಿಮ್ಮ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಹೋಯ್ತಂದರೆ ನಿಮ್ಮ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೀಚ್ ಸಿಗುತ್ತೆ, ಹಾಗೆ ಜೊತೆಲಿ ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ, ವ್ಯೂಸ್ ತುಂಬ ಚೆನ್ನಾಗುತ್ತೆ. 10 ಮಿಲಿಯನ್ ವ್ಯೂಸ್, ಅಯ್ಯೋ 10 ಮಿಲಿಯನ್ ವ್ಯೂಸ್ ಮಾಡಬೇಕಂತ ನಿಮಗೆ ಅನಿಸುತ್ತೆ, ಬಟ್ ನಿಜವಾಗ್ಲೂ 10 ಮಿಲಿಯನ್ ವ್ಯೂಸ್ ಮ್ಯಾಟರೇ ಅಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ವ್ಯೂಸ್ ಸಿಗ್ತಾ ಹೋಯಿತು ಅಂದರೆ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಫ್ಯಾನ್ ಬೇಸ್ ಅಥವಾ ಸಬ್ಸ್ಕ್ರೈಬರ್ ಬೇಸ್ ಸಿಕ್ಬಿಡುತ್ತೆ. ಸೊ ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ರೀಚ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಾದ್ರೂ ಅಷ್ಟೇ ನೀವು ಹೇಗೆ ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕೆಲವರಿಗೆ ಸಾಂಗ್ಸ್ ಮೇಲೆ ಒಂದು ಏನಾದ್ರು ವೀಡಿಯೋ ಮಾಡ್ತಿದ್ರೆ ಅದು ಇಷ್ಟ ಆಗ್ಬೋದು. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯೂಟ್ಯೂಬಲ್ಲಿ ಆಗಲಿ ಶಾರ್ಟ್ಸಲ್ಲಿ ಆಗಲಿ ಹ್ಯಾಶ್ಟ್ಯಾಗ್ಸ್ ಹಾಕೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಶ್ಟ್ಯಾಗ್ ಹೇಗೆ ಹಾಕೋದು, ನೀವು ಒಂದು ಸಾಂಗ್ ಮಾಡ್ತಿದ್ದೀರಾ, ಇವಾಗ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಾ, ಆ ಸಾಂಗಿಗೆ ಏನು ಹ್ಯಾಶ್ಟ್ಯಾಗ್ ಇದೆ ಅದನ್ನು ನೀವು ಮುಂಚೆ ಚೆಕ್ ಮಾಡ್ಕೊಳ್ಳಿ, ಒಂದು ಕಡೆ ಬರ್ದಿಟ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂದರೆ. ಆ್ಯಂಡ್ ಶಾರ್ಟ್ಸ್ ಅನ್ನೋದು ಒಂದು ಹ್ಯಾಶ್ಟ್ಯಾಗ್ ಕಂಪಲ್ಸರಿ. ಶಾರ್ಟ್ಸ್ ಅನ್ನೋದು ಕೊಡಿ, ವೈರಲ್ ಶಾರ್ಟ್ಸ್ ಕೊಡಿ, ಯೂಟ್ಯೂಬ್ ಶಾರ್ಟ್ಸ್ ಅಂತ ಕೊಡಿ, ಅದಾದಮೇಲೆ ನಿಮ್ಮ ಚಾನಲ್ ನೇಮ್ ಕೊಡಿ, ಅದಾದಮೇಲೆ ಡಿಸ್ಕ್ರಿಪ್ಷನ್ ಕೂಡ ನೀವೇನೇನು ಶಾರ್ಟ್ಸ್ ಹ್ಯಾಶ್ಟ್ಯಾಗ್ ಆಗುತ್ತೋ ಅದನ್ನೆಲ್ಲ ಹ್ಯಾಶ್ಟ್ಯಾಗ್ ಹಾಕಿ ಕೊಡಬೇಕು. ಆ್ಯಂಡ್ ಟೈಟಲ್ ಏನಿದೆ ಅದನ್ನು ಕೊಡಬೇಕು ಡಿಸ್ಕ್ರಿಪ್ಷನಲ್ಲಿ. ಸೊ ಇದನ್ನು ಕೂಡ ಶಾರ್ಟ್ಸ್ಗೆ ಕೂಡ ಅಪ್ಲೈ ಆಗುತ್ತೆ. ಬಟ್ ಏನಂತ ಅಂದರೆ ತುಂಬ ಇದರಲ್ಲಿ ಅಪ್ಲೈ ಆಗೋದಂದರೆ ಸಾಂಗ್ಸ್ ಆಗಿರ್ಬೋದು, ಈ ಥರ ಆಗಿರುತ್ತೆ. ಬಟ್ ಹ್ಯಾಶ್ಟ್ಯಾಗ್ ಇಸ್ ಮಸ್ಟ್ ಎಲ್ಲದರಲ್ಲೂ. ನೀವು ರೀಲ್ಸ್ ನೋಡ್ಬೋದು, ಫೇಸ್ಬುಕ್ ರೀಲ್ಸ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು, ಎಲ್ಲದರಲ್ಲೂ ಹ್ಯಾಶ್ಟ್ಯಾಗ್ ಹಾಕಿರ್ತಾರೆ. ನಾನು ನಿಜವಾಗ್ಲೂ ಅದಕ್ಕೆಲ್ಲ ಗಮನನೇ ಕೊಟ್ಟಿರಲಿಲ್ಲ, ಬಟ್ ಯಾವುದಕ್ಕೆ ನಾನು ಚೆನ್ನಾಗಿ ಗಮನ ಕೊಟ್ಟು ಮಾಡಿದ್ದೀನಿ ಅದಕ್ಕೆಲ್ಲ ಚೆನ್ನಾಗಿ ವ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ನೀವೊಂದು ವೀಡಿಯೋ ಮಾಡ್ತಿದ್ದೀರಾ, ಶಾರ್ಟ್ಸ್ಗೆ ಆಗಲಿ, ರೀಲ್ಸ್ಗೆ ಆಗಲಿ, ಫೇಸ್ಬುಕ್ ರೀಲ್ಸ್ಗೆ ಆಗಲಿ, ಹ್ಯಾಶ್ಟ್ಯಾಗ್ ಹಾಕೋದು ತುಂಬ ಇಂಪಾರ್ಟೆಂಟ್. ಇದರಿಂದ ನಿಮ್ಮ ಒಂದು ವೀಡಿಯೋ ಬೇಗ ರೀಚ್ಗೆ ಬರುತ್ತೆ. ಮೀನ್ಸ್ ಯಾರಾದರೂ ಆ ಥರದ್ದು ರಿಲೇಟೆಡ್ ವೀಡಿಯೋಸ್ ಮಾಡ್ತಿದ್ದಾರೆ ಅಂದರೆ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಶಾರ್ಟ್ಸ್ ಬಗ್ಗೆ ತುಂಬ ಜನಕ್ಕೆ ಇರುವಂಥ ಡೌಟ್ ಇದು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಾವು ನಾರ್ಮಲಾಗಿ ಮಾತಾಡ್ತೀವಿ, ಸಾಂಗ್ ಸೆಲೆಕ್ಟ್ ಮಾಡಲ್ಲ, ಅದಕ್ಕೆ ಕೆಲವೊಂದು ಸರಿ ವ್ಯೂಸ್ ಬರಲ್ಲ ಅಂತ ಹೇಳೋದಾದ್ರೆ, ನಾನು ಇನ್ನೊಂದು ಏನು ಹೇಳ್ತೀನಿ ಗೊತ್ತಾ, ನಿಮ್ಮ ತಮ್ನೇಲ್ ಯಾವಾಗಲೂ ಶಾರ್ಟ್ಸಲ್ಲಿ ತಮ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೆಲವೊಂದು ವೀಡಿಯೋಸ್ನ ನೋಡ್ತಾ ಇರ್ತೀವಲ್ಲ ಶಾರ್ಟ್ಸಲ್ಲಿ, ಹೇಗಿರುತ್ತೆ ಅಂತ ಅಂದರೆ ಒಂದು ಫನ್ನಿ ಆಗಿರೋ ಥರದ್ದು ಏನಾದರೂ ಒಂದು ತಮ್ನೇಲ್ ಹಾಕಿ ಬಿಟ್ಟಿರ್ತಾರೆ. ಅದು ವೀಡಿಯೋದಲ್ಲಿ ಸ್ವಲ್ಪನೇ ಪಾರ್ಟ್, ಮೇ ಬಿ 1-2 ಸೆಕೆಂಡ್ಸ್ ಇದ್ದರೆ ಹೆಚ್ಚದು. ಬಟ್ ಅದನ್ನು ಕ್ಯೂರಿಯಾಸಿಟಿಯಿಂದ ಜನ ಓಪನ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಆ ಥರ ಒಂದು ತಮ್ನೇಲ್ ಮಾಡಿಬಿಟ್ಟಿರ್ತಾರೆ. ಇಲ್ಲ ಒಂದು ಸ್ಯಾಡ್ ಮೂಮೆಂಟ್ ಏನಾದರೂ ಅದರಲ್ಲಿ 1-2 ನಿಮಿಷ ಸುಮ್ಮನೆ ಅಳೋ ಥರ, ಅದು ಆ್ಯಕ್ಚುಲಿ ಅಳ್ತಿರಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಿರ್ತಾರೆ, ಅದನ್ನು ಒಂದು ಪಿಕ್ಚರ್ ಆಗಿಬಿಟ್ಟಿರ್ತಾರೆ. ಇಲ್ಲ ಶಾರ್ಟ್ಸಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪಾರ್ಟ್ ಹೇಗೆ ಮಾಡ್ತಾರೆ ಅಂದರೆ, ಆ ಒಂದು ಏನು ಥಂಬ್ನೇಲ್ ನೋಡಿ ಜನ ಸೆಲೆಕ್ಟ್ ಮಾಡಲಿ, ಆಮೇಲೆ ಅದು ಮಧ್ಯದಲ್ಲಿ ಯಾವಾಗಲೂ ತೋರಿಸೋಣ ಅಂತ. ಇವಾಗ ನೀವು ತುಂಬ ನೋಡ್ತಿರ್ಬೋದು, ಸೆಲೆಬ್ರಿಟೀಸ್ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಕೆಲವರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಸೆಲೆಬ್ರಿಟೀಸ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಈ ಥರದ್ದು ಏನಾದರೂ. ಆ್ಯಕ್ಚುಲಿ ಆ ವಿಡಿಯೋ ಮಾಡಿರೋರಿಗೆ ಏನೂ ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ. ಹೇಗಾಗಿರುತ್ತೆ ಅಂತಂದರೆ, ಈಗ ತುಂಬ ವಿರಾಟ್ ಕೊಹ್ಲಿ ಮಗಳನ್ನ ಜಾಸ್ತಿ ಎಲ್ಲೂ ತೋರಿಸಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ಮಗು ಹಿಡ್ಕೊಂಡು ವಿರಾಟ್ ಕೊಹ್ಲಿ ಅನುಷ್ಕಂದು ಫೇಸ್ ಹಾಕಿರ್ತಾರೆ ಯಾರೋ ಒಬ್ರು ಎತ್ಕೊಂಡಿರೋದಕ್ಕೆ. ಅದನ್ನು ತುಂಬ ಮಿಲಿಯನ್ಸ್ ವ್ಯೂಸ್ ಬಂದಿರುತ್ತೆ. ಆ್ಯಕ್ಚುಲಿ ಅದು ಅವ್ರ ಮಗುನೇ ಆಗಿರಲ್ಲ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ವಿರಾಟ್ ಕೊಹ್ಲಿ ಮಗಳದು ಫೇಸ್ ರಿವೀಲ್ ಆಯಿತು. ಸೊ ಆ ಟೈಮಲ್ಲಿ ಏನಾಯಿತು, ಎಲ್ಲ ಕಡೆನೂ ವಿರಾಟ್ ಅನುಷ್ಕಾ ಇದ್ದಾರೆ, ಮಗು ಎತ್ಕೊಂಡಿರೋದು, ಅವ್ರ ಜೊತೆ ಆಟ ಆಡ್ತಿರೋದು ಅಂತ ಒಂದಿಷ್ಟು ರಿಯಲ್ ವಿಡಿಯೋ ನೋಡಿ ಈ ಥರ ಎಲ್ಲ ತೋರಿಸ್ತಾರೆ. ಸೊ ಸಣ್ಣದಾಗ ಒಂದು ಕ್ಲಿಪ್ಪಿಂಗ್ ಹಾಕ್ಬಿಟ್ಟು ತೋರಿಸಿರ್ತಾರೆ. ಏನು ಅನ್ಕೊತಾರೆ, ಓ ಇದೇನೇ ಕಂಪ್ಲೀಟ್ ವಿಡಿಯೋ ಅಂತ ಕೂಡ ಜನಗಳು ಅಂದ್ಕೊಳ್ತಾರೆ. ಸೊ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ. ಥಂಬ್ನೇಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ಥಂಬ್ನೇಲ್ ಮೇಲೇ ಜನ ನಿಮ್ಮ ಒಂದು ಶಾರ್ಟ್ಸ್ನ ಕ್ಲಿಕ್ ಮಾಡ್ತಾರೆ. ನೀವು ನೋಡ್ತಿರ್ತೀರ, ಒಂದು ವೀಡಿಯೋಸ್ ನೋಡ್ತಿರ್ತಾರೆ, ಕೆಳಗಡೆ ಒಂದು 4 ಶಾರ್ಟ್ಸ್ ನಿಮಗೆ ಶೋ ಆಗ್ತಾ ಇರುತ್ತೆ. ನಾನು ಇಲ್ಲಾದರೆ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ. ಸೊ ಅದರಲ್ಲಿ ಯಾವುದೋ ಒಂದು ಹೇಗಿರುತ್ತೆ ಅಂದರೆ, ಏನೋ ಇದೆಯಲ್ಲ ಅದನ್ನು ತೆಗೆದು ನೋಡಬೇಕು ವೀಡಿಯೋಸ್ ಅನ್ನೋ ಥರ ಏನಾದರೂ ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಅದು ಫನ್ನಿ ಆಗಿರ್ಬೋದು, ಆಡ್ ಆಗಿರ್ಬೋದು, ಅಥವಾ ಕೆಟ್ಟದಾಗ ಕೂಡ ಇರ್ಬೋದು, ಏನಾರು ಆಗಿರ್ಬೋದು ಅದು. ಸೊ ಆ ಥರ ನೋಡಿದ ತಕ್ಷಣ ಕೆಲವರು ಆ ಥರದ್ದು ನೋಡೋ ವೀಡಿಯೋಸ್ನ ನೋಡೋ ಥರನೇ ಏನಾದ್ರು ಒಂದು ಥಂಬ್ನೇಲ್ ಹಾಕಿಬಿಟ್ಟಿರ್ತಾರೆ. ಸೊ ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು, ನಾನು ಹೇಳ್ತಿರೋದು ನಿಮ್ಮ ಒಂದು ವೀಡಿಯೋಗೆ ತುಂಬ ಆಡ್ ಆಗಿರೋದು, ಚೆನ್ನಾಗಿಲ್ಲದೆ ಇರೋದು ಅಥವಾ ಈ ಥರದ್ದು ಹಾಕಿ ಅಂತ ಅಲ್ಲ. ಸೊ ಜನಕ್ಕೆ ನೋಡಿದ ತಕ್ಷಣ ಏನೋ ಈಗೊಂದು ಏನೋ ಇನ್ಸಿಡೆಂಟ್ ನಡೀತಿದೆ, ತುಂಬ ಹಾರಿಬಲ್ ಆಗಿರ್ಬೋದು, ಅಥವಾ ಇವಾಗ ಸೆಲೆಬ್ರಿಟೀಸ್ ಬಗ್ಗೆ ಹೇಳ್ತಿದ್ದೀರಾ ಅಂದರೆ, ಸೆಲೆಬ್ರಿಟೀಸ್ ಏನೋ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತು ಅನ್ನೋ ಥರ ತೋರಿಸಿರ್ತಾರೆ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ಏನಕ್ಕೆ ಗೊತ್ತಾ, ಒಂದು ಶಾರ್ಟ್ಸಲ್ಲಿ 1 ನಿಮಿಷ ನೀವು ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಅಟ್ಲೀಸ್ಟು ಒಂದು 30 ಸೆಕೆಂಡ್ಸ್ ತನಕ ನೀವು ಅವ್ರ ಇನ್ಫಾರ್ಮೇಷನ್ ಇದು ಅಲ್ಲಿ ಹೋಗಿದ್ರು ಅಲ್ಲಾಗಿದ್ರು ಏನು ನಿಮಗೆ ನ್ಯೂಸ್ ಬಂದಿರುತ್ತೆ ಅದನ್ನು ಹೇಳ್ಕೊಂಡು ಅದು ಅವ್ರದ್ದೇ ಒಂದಿಷ್ಟು ಇಮೇಜಸ್ ಹಾಕ್ತಾ ಹೋದರೆ, ನೆಕ್ಸ್ಟ್ ಅದಾದಮೇಲೆ ಅವ್ರದ್ದು ಯಾವ್ದಾದ್ರು ಒಂದು ಕ್ಲಿಪ್ಪಿಂಗ್ ಏನು ಥಂಬ್ನೇಲಲ್ಲಿ ಇರುತ್ತೆ ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ಒಂದ್ಸರಿ ತೋರಿಸಿ ಮುಗಿಸ್ತಾರೆ. ಸೊ ಆ ಥರ ಕೂಡ ನೀವು ಮಾಡ್ಬೋದು. ಸೊ ನೀವು ಯಾವುದ್ರ ಬಗ್ಗೆ ಮಾಡ್ತಿರ್ತೀರಲ್ಲ ಅದ್ರ ಬಗ್ಗೆ ಹೇಳ್ತಾ ಇರೋದು ನಾನು. ಆ ರಿಲೇಟಬಲ್ ನೀವು ಈ ಥರ ವೀಡಿಯೋ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಒಂದು ಶಾರ್ಟ್ಸ್ಗೆ ವ್ಯೂಸ್ ಬರುತ್ತೆ. ಸೊ ಯಾವಾಗಲೂ ಥಂಬ್ನೇಲ್ ತುಂಬ ಇಂಪಾರ್ಟೆಂಟ್, ಹ್ಯಾಶ್ಟ್ಯಾಗ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೀವು ಸಾಂಗ್ಸ್ಗೆ ಏನಾದರೂ ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೆ ಟ್ರೆಂಡಿಂಗ್ ಸಾಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಶಾರ್ಟ್ಸ್ಗೆ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮಿನಿ ವ್ಲಾಗ್ ಕೂಡ ತುಂಬ ಚೆನ್ನಾಗಿ ಓಡುತ್ತೆ. ಹೀಗೇ ಮಾಡಿದ್ರೆ ರೀಚ್ ಆಗುತ್ತೆ ಅನ್ನೋದು ಕೂಡ ಇರಲ್ಲ. ಕೆಲವ್ರಿಗೆ ಯಾವುದೇ ರೀತಿ ಹ್ಯಾಶ್ಟ್ಯಾಗ್ ಹಾಕದೆ ಕೂಡ ವಿಡಿಯೋ ರೀಚ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ವೈರಲ್ ಆಗಿರುತ್ತೆ. ಸೊ ನಿಮ್ಮ ಎಫರ್ಟ್ ಏನಿದೆ ಅದನ್ನು ನೀವು ಹಾಕಿ, ಅದಕ್ಕೆ ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ನೀವು ಕೂಡ ಹಾಕಿ ಅಂತ ಹೇಳ್ತಾ
ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರ ಚಾನೆಲ್ನ ಪ್ರಮೋಟ್ ಮಾಡೋದು ಅಂತ ನೋಡ್ಕೊಂಬರೋಣ. ಆ್ಯಕ್ಚುಲಿ ಲೈವ್ ಬರಬೇಕಿತ್ತು, ನೆನ್ನೆ ಲೈವ್ ಆಗಿಲ್ಲ. ಸೊ ಕೆಲವೊಂದು ಚಾನೆಲ್ನ ನಾನು ಹಾಗೆ ಪ್ರಮೋಟ್ ಮಾಡಿದ್ದೀನಿ, ಮೀನ್ಸ್ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನಾನು ಪ್ರಮೋಟ್ ಮಾಡಿದ್ದೀನಿ. ಸೊ ಯಾವ ಚಾನೆಲ್ನ ಪ್ರಮೋಟ್ ಮಾಡಿದ್ದೀನಿ ನೋಡ್ಕೊಬರೋಣ. ಆ್ಯಂಡ್ ನೀವು ಕೂಡ ಅವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪುಷ್ಪಲತಾ ಶಿವು ವ್ಲಾಗ್ಸ್ ಅಂತ ಏನೋ ಇತ್ತು ಅವರ ಚಾನಲ್ ನೇಮ್. ಸೊ ಇನ್ನೊಂದು ಸರಿ ಪುಷ್ಪಲತಾ ಶಿವಕುಮಾರ್ ಫ್ಯಾಮಿಲಿ. ಸೊ ಇದು ಒಂದು ವ್ಲಾಗ್ ಚಾನಲ್ ಆಗಿದೆ. ಆ್ಯಂಡ್ ಇವರು ನನಗೆ ಲಾಸ್ಟ್ ಕಮೆಂಟ್ ಮಾಡಿದರು, ಲೈವ್ ಆದಮೇಲೆ ಅವರು ಕಮೆಂಟ್ ಮಾಡಿದರು. ಹಾಗಾಗಿ ಇವಾಗ ಪ್ರಮೋಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀನಿ. ನಿಮಗೂ ಕೂಡ ಅವರ ಚಾನಲ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ, ನಿಮ್ಮ ಚಾನಲ್ ಕೂಡ ರಿಟರ್ನ್. ಆ್ಯಂಡ್ ಚೆನ್ನಾಗಿದೆ, ವ್ಯೂಸ್ ಪರವಾಗಿಲ್ಲ. ಆ್ಯಂಡ್ ಕೆಲವೊಂದು ಥಂಬ್ನೇಲ್ ನನಗೆ ಅನಿಸಿದ್ದು ಒಂದೇ, ಇಲ್ಲಿ ನೇಮ್ಸ್ ಏನಿದೆ ನೀವು ಅದ್ರ ಕೆಳಗಡೆ ಒಂದು ಬ್ಯಾಕ್ಗ್ರೌಂಡ್, ಇನ್ನು ಲೆಟರ್ಗೆ ಒಂದು ಬ್ಯಾಕ್ಗ್ರೌಂಡ್ ಸಪ್ರೇಟ್ ಕೊಡಿ. ಇಲ್ಲಾಂದರೆ ಲೆಟರ್ ಏನಾಗುತ್ತೆ ಅಂದರೆ ವೀಡಿಯೋ ಮೇಲೆ ಬಂದಿರೋ ಲೆಟರ್ಸು ಕಾಣೋದಿಲ್ಲ ಕ್ಲಿಯರಾಗಿ. ಸೊ ವೀಡಿಯೋ ಏನು ಲೆಟರ್ಸ್ ಇದೆ ಅದನ್ನು ಮಾತ್ರ ಸ್ವಲ್ಪ ಸಪ್ರೇಟಾಗಿ ಒಂದು ಸಪ್ರೇಟ್ ಕಲರ್ ಮೇಲೆ ಒಂದು ಲೆಟರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ನನ್ನ ವ್ಲಾಗ್ ಚಾನಲ್ ಕೂಡ ನೀವು ಹೋಗಿ ನೋಡಿದ್ರೆ ನಿಮಗೆ ಕೆಲವೊಂದು ಥಂಬ್ನೇಲ್ಸ್ ಬಗ್ಗೆ ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಅದನ್ನು ವಾಚ್ ಮಾಡಿ ನೋಡಿ. ಆ್ಯಂಡ್ ನಾನು ಕೂಡ ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.